ಕುಂಭಮೇಳದ ಮೊನಾಲಿಸಾಗೆ ಇದೆಂತಹ ಅವಮಾನ. ಸಿನಿಮಾ ಹೆಸರಿನಲ್ಲಿ ಮೊನಾಲಿಸಾಗೆ ಮಹಾ ಮೋಸ ನಡೆಯಿತಾ. ರುದ್ರಾಕ್ಷಿ ಸರ ಮಾರುವಂತಹ ಸುಂದರಿ ಮೊನಾಲಿಸಾ ಭೋಸಲೆ. ಹಿಂದೂ ಸಮುದಾಯದ ಸುದೀರ್ಘ ಮತ್ತು ವಿಶಾಲವಾದ ಆಧ್ಯಾತ್ಮಿಕ ಮೈದಾನ ಅದು ಪ್ರಯಾಗ್ರಾಜ್ನ ಕುಂಭಮೇಳ. 144 ವರ್ಷಗಳ ಬಳಿಕ ನಡೆಯುವಂತಹ ಕುಂಭಮೇಳ ಎಂದು ಹೇಳಲಾಗುತ್ತೆ. ಆ ಕುಂಭಮೇಳದಲ್ಲಿ ಇತ್ತೀಚೆಗೆ ಅಷ್ಟೇ ತನ್ನ ಮಾದಕ ನೋಟದ ಮುಖಾಂತರ ಯಾರೋ ಒಬ್ಬರು ಕ್ಲಿಕ್ಕಿಸಿದ ಫೋಟೋ ಒಂದು ಇಡೀ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಬ್ರೇಕ್ ಮಾಡಿತ್ತು. ಆ ಸುಂದರಿಯ ರೀಲ್ಸ್ಗಳು ಎಲ್ಲೆಲ್ಲಿ ರಾರಾಜಿಸತೊಡಗಿತು. ಆಕೆಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ಮಾಲಿವುಡ್ ಇಂದ ಹಿಡಿದು ಟಾಲಿವುಡ್ ವರೆಗೂ ಕೂಡ ಆಕೆಯನ್ನು ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಆದರೆ ರುದ್ರಾಕ್ಷಿ ಸರ ಮಾರುವ ಸುಂದರಿ ಮೊನಾಲಿಸಾ ಭೋಸ್ಲೆಗೆ ಅವಮಾನ ಆಯ್ತಾ? ಅವಳ ಕಣ್ಣುಗಳಿಂದಲೇ ದೇಶದ ಕಣ್ಣುಮನ ಸೆಳೆದಿದ್ದಂತಹ ಒಂದು ಹೆಣ್ಣುಮಗಳು. ಆ ಕಣ್ಣುಗಳ ಮೂಲಕವೇ ಬಾಲಿವುಡ್ನಲ್ಲಿ ಚಾನ್ಸ್ ಸಿಕ್ಕಿತ್ತು. ನಿರ್ದೇಶಕನಿಂದ ಮೊನಾಲಿಸಾ ಮೋಸವಾಗಿದೆಯಂತೆ. ಹಾಗಾದರೆ ಆ ನಿರ್ದೇಶಕ ಯಾರು? ಅವನು ಮಾಡಿದ್ದೇನು? ಹಾಗಾದರೆ ಮೊನಾಲಿಸಾಗೆ ಯಾರಾದರೂ ಮೋಸ ಮಾಡಿದ್ರಾ? ಪಾಪ ಅಮಾಯಕ ಹೆಣ್ಣುಮಗಳು. ಸಿನಿಮಾ ಚಾನ್ಸ್ ಕೊಡಿಸೋ ಹೆಸರಿನಲ್ಲಿ ಮೋಸ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಮೊನಾಲಿಸಾಗೆ ಅವಮಾನ ಮಾಡಿದಂತಹ ನಿರ್ದೇಶಕ, ಹಾಗಾದರೆ ಆ ನಿರ್ದೇಶಕ ಯಾರು? ಮುಂಬೈಗೆ ಕರೆಸಿಕೊಂಡು ಈಗ ಮಾಡೋದು. ಮೊನಾಲಿಸಾರನ್ನ ಕರೆಸಿಕೊಂಡಿದ್ರಂತೆ ಮುಂಬೈಗೆ. ಆದರೆ ಮಾಡಿದ್ದೇನು? ನಿರ್ಮಾಪಕರಾದ ಜಿತೇಂದ್ರ ನಾರಾಯಣ್ ಸಿಂಗ್ ಅವರು. ನಿರ್ಮಾಪಕರಾದ ಜಿತೇಂದ್ರ ನಾರಾಯಣ್ ಸಿಂಗ್ ನಿರ್ದೇಶಕನ ಸನೋಜ್ ಮಿಶ್ರಾ ಮೇಲೆ ಆರೋಪ ಮಾಡಿದ್ದಾರೆ. ಆಮಿಷ ಒಡ್ಡಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಸನೋಜ್ ಜೊತೆ ಕೆಲಸ ಮಾಡುವಾಗ ಅವರ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ನೋಡಿ, ರಾತ್ರೋರಾತ್ರಿ ಸ್ಟಾರ್ ಆದವರ ಬದುಕು ಅದೆಷ್ಟೊಂದು ಹೀನಾಯವಾದಂತಹ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಬೀದಿ ಬದಿಯಲ್ಲಿ ಹಾಡು ಹೇಳ್ತಾ ಇದ್ದಂತಹ ಮಧ್ಯ ವಯಸ್ಸಿನ ಮಹಿಳೆ, ಆಕೆ ಹೆಸರು ಬರ್ತಾ ಇಲ್ಲ, ಆಕೆ ರಾತ್ರೋರಾತ್ರಿ ಸ್ಟಾರ್ ಆದರು. ಈಗ ಎಲ್ಲೋದ್ರು ಅನ್ನುವಂಥದ್ದೇ ಪ್ರಶ್ನೆ. ಆಕೆಯನ್ನು ಸ್ಟಾರ್ ಮಾಡಲಾಯಿತು. ಹರಿದಿರುವಂತಹ ನೈಟಿ ಹಾಕತ್ತಾ ಇದ್ದಂತಹ ಮಹಿಳೆಗೆ ಕಾಸ್ಟ್ಲಿ ಸ್ಯಾರಿಯನ್ನು ಉಡಿಸಲಾಯಿತು. ಆಕೆ ಜನರ ನಡುವೆ ನಡೀತಿರಬೇಕಾದ್ರೆ ಆಕೆಯಲ್ಲಿದ್ದಂತಹ ದುರಹಂಕಾರಗಳು, ಅಂದರೆ ರಾತ್ರೋರಾತ್ರಿ ಸ್ಟಾರ್ ಆದವರ ಬದುಕಿದು. ಏಕಾಏಕಿ ಸಂಪತ್ತು ಬಂದಾಗ, ಏಕಾಏಕಿ ಪ್ರಚಾರ ಸಿಕ್ಕಿದಾಗ ಮನುಷ್ಯರ ಮೆದುಳುಗಳು ಬದಲಾಗ್ತಾವ. ಆಕೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅದಾದ ನಂತರ ಆಕೆಯ ಮೂಲ ಸ್ಥಾನಕ್ಕೆ ಹೋದ್ಲೀಗ. ಅದೇ ಬೀದಿ ಬದಿ ಅಲ್ಲೇ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದ್ದಾರೆ. ಆಮೇಲೆ ಈ ಒಂದು ಕಚ್ಚಾ ಬಾದಾಮ್ ಎನ್ನುವಂಥ ಹಾಡು ರಾತ್ರೋರಾತ್ರಿ ಫೇಮಸ್ ಆದರು. ಆ ಮನುಷ್ಯ ಈಗ ಎಲ್ಲಿದ್ದಾನೆ ಎನ್ನುವಂತಹದ್ದೇ ಪ್ರಶ್ನೆ. ಅದಾದ ನಂತರ ಕಾಡಿನ ಹುಡುಗರು ಪ್ಯಾಟೆಗೆ ಬಂದರು ಎನ್ನುವಂಥ ಒಂದು ಖಾಸಗಿ ಸಂಸ್ಥೆಯ ರಿಯಾಲಿಟಿ ಶೋ, ಅದರಲ್ಲೊಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡ. ಈ ಹೆಣ್ಣು ಮಗಳನ್ನು ಸಾಕಷ್ಟು ಜನ ತಮ್ಮ ತಮ್ಮ ತೆವಲಿಗೆ, ತಮ್ಮ ತಮ್ಮ ವ್ಯಾಪಾರದ ತೀಟೆಗೆ ಬಳಸಿಕೊಂಡ್ರು. ಅಲ್ಲಿ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಾಬಿ ಚೆಮ್ಮನ್ನೂರ್ ಎನ್ನುವಂಥ ವ್ಯಕ್ತಿ ಆತ. ಈ ಹಿಂದೆ ಒಂದು ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದರು, ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಆತನ ಈಗಲೂ ಕೂಡ ಆರೋಪಿ, ಅಪರಾಧಿ ಅಲ್ಲ, ತೀರ್ಪು ಬಂದಿಲ್ಲ. ಸೊ ಆತನ ಬಾಬಿ ಚೆಮ್ಮನ್ನೂರ್ ಎನ್ನುವಂಥ ಜ್ಯುವೆಲ್ಲರಿ ಶಾಪ್ಗೆ ಕೇರಳದ ವ್ಯಕ್ತಿ ಆತ ಕರ್ಕೊಂಡು ಬಂದಿದ್ದ ಉದ್ಘಾಟನೆ ಮಾಡೋದಕ್ಕೆ. ಬಣ್ಣ ಬಣ್ಣದ ಜಗತ್ತು ಕಾಣದಂತಹ ಕಣ್ಣುಗಳು ಏಕಾಏಕಿ ಬಣ್ಣದ ಜಗತ್ತನ್ನು ಕಂಡಾಗ ಒಂದು ವರ್ಗಕ್ಕೆ ಎಷ್ಟು ತಲೆಗೆ ಹೋಗಬೇಕು ಅಷ್ಟೇ ಹೋಗಬೇಕು. ಸಾಮರ್ಥ್ಯಕ್ಕಿಂತ ಹೆಚ್ಚಾದಂತಹ ಬಣ್ಣದ ಜಗತ್ತು ತಲೆಗೆ ಹೋಗಬಾರದು. ಅವರಿಗೆ ಅದನ್ನು ದಹಿಸಿಕೊಳ್ಳುವಂಥ ಕೆಪಾಸಿಟಿ ಇರೋದಿಲ್ಲ. ಈಕೆ ಈ ಪ್ರಪಂಚವನ್ನು ಕಂಡಿರಲಿಲ್ಲ.
ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ದಂಥ ಒಂದು ಯುವತಿಗೆ ಏಕಾಏಕಿ ದೊಡ್ಡ ಮಟ್ಟಗಿನ ಜ್ಯುವೆಲ್ಲರಿ ಶಾಪನ್ನು ಅದರ ರಿಬ್ಬನ್ ಕಟ್ಟಿಂಗ್ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ ಅನ್ನೋದಾದರೆ ಆಕೆ ಅದು ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾಳೆ. ಸೊ ಇದು ಕೇರಳದಲ್ಲಿ ಉದ್ಘಾಟನೆಗೆಂದು ಕರೆಸಲಾಗಿತ್ತು. ಈಗ ಆಕೆಗೆ ಬಾಲಿವುಡ್ನಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ನಿರ್ದೇಶಕರೊಬ್ಬರು ಮೋಸ ಮಾಡಿದಾರಂತೆ. ಸಿನಿಮಾ ಚಾನ್ಸ್ ಕೊಡಿಸೋ ಹೆಸರಿನಲ್ಲಿ ಮಹಾಮೋಸ ನಡೆದಿದೆಯಾ? ಹಾಗಾದರೆ ಮೊನಾಲಿಸಾಗೆ ಅವಮಾನ ಮಾಡಿದಂಥ ನಿರ್ದೇಶಕ ಮುಂಬೈಗೆ ಕರೆಸಿಕೊಂಡು ಹೀಗ ಮಾಡೋದು. ನಿರ್ಮಾಪಕರಾದ ಜಿತೇಂದ್ರ ನಾರಾಯಣ್ ಸಿಂಗ್ ನಿರ್ದೇಶಕನ ಸನೋಜ್ ಮಿಶ್ರಾ ಮೇಲೆ ಆರೋಪ ಮಾಡಿದ್ದಾರೆ. ನಿರ್ದೇಶಕ ಸನೋಜ್ ಮಿಶ್ರಾ ಒಳ್ಳೆಯ ವ್ಯಕ್ತಿ ಅಲ್ಲ, ಆಮಿಷ ಒಡ್ಡಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾನೆ. ಸನೋಜ್ ಜೊತೆ ಕೆಲಸ ಮಾಡುವಾಗ ತುಂಬ ಕೆಟ್ಟ ಅನುಭವ ಆಗಿತ್ತು ಎನ್ನುವಂತಹ ಕೆಲ ವಿಚಾರಗಳು ಈಗ ಬಹಿರಂಗಗೊಂಡಿದೆ. ಈ ಹೆಣ್ಣು ಮಗಳು ರುದ್ರಾಕ್ಷಿ ಮಾಲೆ ಮಾರುವಂತಹ ಒಂದು ಕಲೆ ಗೊತ್ತಿರುತ್ತೆ, ಇವರಿಗೆ ನಟನೆಯ ಕಲೆ ಗೊತ್ತಿರೋದಿಲ್ಲ. ಏನೋ ವೈರಲ್ ಆದಂತಹ ಏನೋ ಟ್ರೆಂಡಿಂಗಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಟನೆಗೆ ಅವಕಾಶ ಕೊಡ್ತೀವಿ ಅನ್ನೋದಾದರೆ ಆಕೆ ಸಿನಿಮಾದಲ್ಲಿ ಅದು ಯಾವ ತರಹದ ಸ್ಟಾರ್ಗಿರಿಯನ್ನು ಪಡೆದುಕೊಳ್ತಾರೆ ಎನ್ನುವಂತಹದ್ದೇ ಪ್ರಶ್ನಾರ್ಥಕ ಚಿಹ್ನೆ.